ಈಗ ದಾವಣಗೆರೆ ಒಂದು ಪ್ರಶ್ನೆ ಬರ್ಬೋದು, ನೀವು ಸ್ವಾರ್ಥಿ ಆಗಲ್ವಾ ನಾಳೆ ಅಂತ? ಅಲ್ಲಿ ನನಗೆ ಬರ್ತಿದ್ದೆ. ಈಗ ಏನ್ ಹೇಳ್ತಾರೆ ಅಂದ್ರೆ ಎಲ್ರು ಕೂಡ ರಾಜಕಾರಣಕ್ಕೆ ಬರೋದಕ್ಕೂ ಮೊದಲು ಅಥವಾ ಶಾಸಕರಾಗೋದಕ್ಕೂ ಮೊದಲು ಅಧಿಕಾರ ಬರೋದಕ್ಕೆ ಮೊದಲು ಎಲ್ರೂ ಕೂಡ ಪ್ರಾಮಾಣಿಕರಾಗಿರ್ತಾರೆ. ಅಧಿಕಾರ ಬಂದ ನಂತರ ಚೇಂಜ್ ಆಗ್ಬಿಡ್ತಾರೆ. ಚಾಣಕ್ಯ ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಅಧಿಕಾರ ಕೊಟ್ಟು ನೋಡ್ಬೇಕು ಅಂತ ಹೇಳಿ. ಚೇಂಜ್ ಆಗಲ್ವಾ ವಿನಯ್ ಕುಮಾರ್? ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ. ನಾನು ಚೇಂಜ್ ಆಗೋದಾಗಿದ್ರೆ ಚೇಂಜ್ ಆಗ್ಬಿಡ್ಬೋದಿತ್ತು ಇವಾಗಲೇ. ಯಾಕಂದ್ರೆ ನಾನು ಒಂದು 0 ಇಂದ ಬಂದಿದ್ದು, ಎಕ್ಸ್ಟ್ರೀಮ್ ಪವರ್ಟಿ ಟೇಸ್ಟ್ ಮಾಡಿ ಬಂದಿರೋಂಥದ್ದು. ಆ ಅನುಭವ ಇದೆ, ಆ ಅನುಭವದ ಈಗಲೂ ಕೂಡ ಹಸಿ ಆ ನೆನಪುಗಳು ಈಗಲೂ ಇದಾವೆ. ಅದನ್ನ ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ ನಾನು. ಚೇಂಜ್ ಆಗೋದಾಗಿದ್ರೆ ನನಗೆ ಯಾವಾಗ ಒಂದು ಕೋಟಿ ರೂಪಾಯಿ ಬಂದಾಗಲೇ ನಾನು ಅರೋಗೆಂಟ್ ಆಗ್ಬಿಡ್ಬೋದಾಗಿತ್ತು. ನಾನು ಒಂದು 10 ಜನ IAS ಅಧಿಕಾರಿಗಳು ಮಾಡಿದಾಗಲೇ ಅರೋಗೆಂಟ್ ಆಗ್ಬಿಡ್ಬೋದಾಗಿತ್ತು. ಒಳ್ಳೊಳ್ಳೆ ಕಾರ್ ತಗೊಂಡು ಬಂಗ್ಲೆ ಕಟ್ಕೊಂಡಾಗಲೇ ಅರೋಗೆಂಟ್ ಆಗ್ಬಿಡ್ಬೋದು. ಇವತ್ತಿನವರೆಗೂ ನನ್ಗೆ ಏನು ಇಲ್ಲ ಅಂತ ಅನ್ಕೊಂಡೆ ನಾನು ಬದುಕ್ತಾ ಇರೋದು. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ನನ್ಗೆ ಯಾರು ಗೊತ್ತಿಲ್ಲ ಅಂತಾನೆ ಹೋಗೋದು, ನನ್ನ ಹತ್ರ ಏನು ಇಲ್ಲ ಅಂತಾನೆ ನಾವು ಬಂದು ಕೆಲಸ ಮಾಡೋವಂಥದ್ದು. ಈಗಲೂ ಕೂಡ ನನ್ನ ಕ್ಯಾಬಿನಲ್ಲಿ ಕೂತ್ಕೊಂಡ್ಬಿಟ್ಟು SI ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಮಕ್ಳಿಗೆ ಪಾಠ ಮಾಡ್ತೀವಿ, ಆನ್ಸರ್ ಮಾಡ್ತೀವಿ. ಕೆಲವೊಬ್ರಿಗೆ ಅದು ಬೇಕಾಗಲ್ಲ ಅಂತ ಅನಿಸ್ಬೋದು ಅದನ್ನು, ಬಟ್ ಗ್ರೌಂಡೆಡ್ ಇರುವಂಥದ್ದು. ನಾಳೆ ನೀವು ಎಷ್ಟೇ ಅಧಿಕಾರ ಕೊಟ್ರಿ ಅದು ನನ್ನ ತಲೆ ಒಳಗೆ ಹೋಗಲ್ಲ ಅದು. ಯಾಕಂದ್ರೆ ಬಂದಿರೋ ಉದ್ದೇಶನೇ ಒಳ್ಳೆ ಉದ್ದೇಶ. ನಾನು ಅಧಿಕಾರ ಅನುಭವಿಸ್ಬೇಕು, ಐ ವಾಂಟ್ ಟು ಬಿ ಪವರ್ಫುಲ್ ಅಂತ ಬಂದಿಲ್ಲ. ನಾನು ಅಧಿಕಾರ ಬೇಕಾಗಿರೋದು ಕೆಲಸ ಮಾಡೋದಕ್ಕೆ ಅಂತ ಬಂದಿರೋದು. ನಮಗೆ ನೋವಾಗ್ತದೆ, ನಿಜವಾಗ್ಲೂ ನೋವಾಗುತ್ತೆ. ಎಷ್ಟೊಂದು ಅಧಿಕಾರ, ಎಷ್ಟೊಂದು ಅಥಾರಿಟಿ ಕೊಟ್ಟರು ಅದನ್ನ ಸದುಪಯೋಗ ಪಡಿಸ್ಕೊಂತ ಇಲ್ಲ. ಅದು ಯಾರಿಗೆ ಹೋಗ್ಬೇಕಾದ್ ಹೋಗ್ತಾರೆ. ಯಾಕೆ ಇವರು ದುರಹಂಕಾರಿಗಳಾಗ್ತಾರೆ ರಾಜಕಾರಣಿಗಳು? ಅವ್ರು ಮಾತಾಡಿಸ್ಬೇಕು, ಯಾರಿಗೋ ಗದರ್ತಾರೆ. ಅವನೇನೋ ಹೋಗಿ ಅವ್ರ ಹತ್ರ ಏನೋ ಕೇಳ್ತಾನೆ ಅಂದ್ರೆ ಅವ್ನಿಗೆ ಹೊಡಿತಾರೆ, ಬೈತಾರೆ, ಜೋರ್ ಮಾಡ್ತಾರೆ, ಕೈ ಎತ್ತುತ್ತಾರೆ. ಅಲ್ಲ ರೀ, ಇದು ಜನ ಕೊಟ್ರೆ ತಾನೆ. 5 ವರ್ಷ ವ್ಯಾಲಿಡಿಟಿ. 5 ವರ್ಷ ವ್ಯಾಲಿಡಿಟಿ ಜನ ನಿಮ್ಗೆ ಕೊಟ್ಟರೆ ಆಶೀರ್ವಾದ ಮಾಡಿರೋದಲ್ವಾ ಅದು? ತಲೆ ಒಳಗೆ ಯಾಕೆ ಹೋಗ್ಬೇಕು ನಿಮ್ಗೆ? ಯಾಕೆ? ವೈ ಡು ಯು ಫೀಲ್ ದಟ್ ಯು ಆರ್ ಸೋ ಇಂಪಾರ್ಟೆಂಟ್? ವೈ ಡು ಯು ಫೀಲ್ ದಟ್ ಯು ಆರ್ ಸೋ ಪವರ್ಫುಲ್ ಅಂತಂದ್ಬಿಟ್ಟು? ಸೊ ಅದು ಟೋಟಲಿ ಅನ್ಡೆಮೋಕ್ರೆಟಿಕ್ ಅದು. ಸೊ ನಾವು ಒಂದು ವೆರಿ ಡೆಮೋಕ್ರೆಟಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಬಂದಿರೋದು. ಆ ವಿನಯತೆ ನಮ್ಗೆಲ್ಲ ಕಲಿಸಿದ್ದಾರೆ. ಆಮೇಲೆ ಈ ಸ್ವಾರ್ಥ ಅನ್ನೋದು ನಮಗೆ ಆಲ್ರೆಡಿ ತೃಪ್ತಿ ಸಿಕ್ಬಿಟ್ಟಿದೆ ಲೈಫಲ್ಲಿ. ಏನು ಒಂದೆರಡು ನಾರ್ಮಲ್ ವೈಟ್ ಶರ್ಟ್, ಇದೆಲ್ಲ ಆರನು ಲೂಯಿ ಫಿಲಿಪ್ ಯಾವುದೋ ಒಂದು, ಈಗ RMKV ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು 4-5 ವೈಟ್ ಶರ್ಟ್ ತರ್ತೀನಿ ಅಷ್ಟೇ. ನನ್ ಏನಾದ್ರು ಕೊಂಡ್ಕೊಳ್ಳೋದಕ್ಕೆ ವೈಟ್ ಶರ್ಟ್ ಅಷ್ಟೇ, ಇನ್ನೇನು ಇಲ್ಲ. ನಮಗೆ ಈ 5 ಲಕ್ಷ 6 ಲಕ್ಷದ ಶಾಲ್ಗಳು, ಶೂಗಳು, ಜೀನ್ಸ್ ಪ್ಯಾಂಟ್ ಅವು ಹಾಕೊಂಡ್ ಅಭ್ಯಾಸ ಇಲ್ಲ. ನಾರ್ಮಲ್. ಸರಳತೆ ಬಗ್ಗೆ ಮಾತಾಡ್ತಿದ್ರಿ, ಸೂಟ್ ಹಾಕೊಂಡ್ ಕುತ್ಕೊಂಡಿದ್ರಿ, ಯಾಕೆ? ಓ ಹಂಗ. ಅಂಬೇಡ್ಕರ್ ಸೂಟ್ ಹಾಕ್ತಾ ಇದ್ರು. ಇವತ್ತು ಸೇಂಟ್ ಜೋಸೆಫ್ ಕಾಲೇಜಿಗೆ ಲೆಕ್ಚರ್ ಕೊಡಿ ಅಂತ ಕರೆದಿದ್ರು. ಹಂಗಾಗಿ ಇವತ್ತು ಈ ಕುರ್ತಾ ಬಿಟ್ಬಿಟ್ಟು ಸೂಟ್. ನೀವು ನೋಡಿ ಎಲ್ಲಾ ಕಡೆ ಒಂದೇ ಸೂಟ್ ಹಾಕೊಳ್ಳೋದು ನಾನು, ಬ್ಲೂ ಕಲರ್. ನಮ್ಮ ಹುಡುಗರು ಬೈತಾರೆ, ಎಲ್ಲಾ ಕಡೆ ಒಂದೇ ಕಲರ್ ಹಾಕೋಬಿಡಿ, ಕಲರ್ ಹಾಕೊಳ್ಳಿ ಅಂತ. ಇಲ್ಲಪ್ಪ, ನನಗೆ ಇದು ಒಂದೇ ಇಷ್ಟ ಅಂತ ಹಾಕೊಂಡು ಓಡಾಡ್ತೀನಿ. ಮತ್ತೆ ಅದಕ್ಕೆ ಆ ಕಲರ್ಗೆ ಒಂದು ಮೀನಿಂಗ್. ಆಮೇಲೆ ನಾನು ಹೇಳೋದು, ಶೂದವರು ಎಲ್ಲರೂ ಸೂಟ್ ಹಾಕೊಂಡು ಓಡಾಡ್ಬೇಕು ಅಂತ. ಯಾಕೆ? ಅದು ಕೈಂಡ್ ಆಫ್ ಎ ಸ್ಟೇಟ್ಮೆಂಟ್, ಅದು ನಾಟ್ ಶೋ ಆಫ್. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡ್ರೆಸ್ ಸೆನ್ಸಿಂಗ್ ಬಹಳ ಇತ್ತದು. ನಾನಿನ್ನೂ ಬೆಳೆಸ್ಕೊಂಡಿಲ್ಲ, ಆ ಡ್ರೆಸ್ ಸೆನ್ಸ್ ನನಗೆ ಇನ್ನೂ ಬಂದಿಲ್ಲ. ಅದು ನಾವು ಒಂದು ಶರ್ಟ್ ಹಾಕೊಂಡು ಹೋಗ್ಬಿಡ್ತೀವಿ ಹಿಂಗೆ. ಬಟ್ ಈಗ ಸ್ವಲ್ಪ ಟ್ರೈ ಮಾಡ್ತಾ ಇದೀವಿ, ಒಂದು ಡ್ರೆಸ್ ಸೆನ್ಸ್ ಇರಬೇಕು, ಒಂದು ಐಡೆಂಟಿಟಿ ಇರಬೇಕು ಅಂತಂದು. ಯಾಕೆ ಅಂತಂದ್ರೆ, ನೀವು ಪಬ್ಲಿಕ್ ಅಲ್ಲಿ ಹೋದಾಗ ಒಂದು ವಿಶ್ವಾಸ ಮೂಡಿಸೋದಕ್ಕೋಸ್ಕರ, ಆಮೇಲೆ ಒಂದು ಐಡೆಂಟಿಟಿ ಗೇನ್ ಮಾಡೋದಕ್ಕೋಸ್ಕರ, ನಿಮ್ದೇ ಇಂಡಿವಿಜುವಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಎಸೆನ್ಷಿಯಲ್ ಇರ್ತದೆ. ಸೊ ದೀಸ್ ಆರ್ ದ ಲೆಸನ್ಸ್ ವಿಚ್ ಐ ಆಮ್ ಲರ್ನಿಂಗ್. ಕೆಲವೊಬ್ರು ಹೇಳಿದ್ರು, ನೀವು ಸೂಟ್ ಹಾಕೊಂಡು ಕುತ್ಕೊಳ್ಬೇಡ್ರಿ, ನೀವು ಎಲ್ಲೇ ಹೋದ್ರು ಒಂದೇ ಕುರ್ತಾ ಹಾಕೊಂಡು ಓಡಾಡಿ ಅಂತಂದ್ರು. ಪೊಲಿಟಿಷಿಯನ್ ಆಗ್ಬೇಕಂದ್ರೆ ಒಂದು ಡ್ರೆಸ್ ಕೋಡ್ ಮೇಂಟೈನ್ ಮಾಡಬೇಕು, ಅದರಲ್ಲೂ ಕೂಡ ಕನ್ಸಲ್ಟೆಂಟ್ಸ್ ಹಾಕೊಂಡಿರ್ಬೇಕು ಅಂತ ಹೇಳ್ತಾರೆ. ಕನ್ಸಲ್ಟೆಂಟ್ಸ್ ಎಲ್ಲ ಬಂದು ಹೇಳ್ತಾರೆ. ಈಗ ನಾನು ಸೇಂಟ್ ಜೋಸೆಫ್ ಕುರ್ತಾ ಹಾಕೊಂಡು ಹೋಗಿ ನಂಗೆ ಒಂಥರ ಹಾಕಿದೆ. ಅಥವಾ ಯಾವುದೇ ಕಾಲೇಜ್ ಫಾರ್ ದಟ್ ಮ್ಯಾಟರ್, ಮೋಸ್ಟ್ ಆಫ್ ದ ಕಾಲೇಜಸ್ ಹೋದಾಗ ಅದು ಮೇ ಬಿ ಇನ್ನೂ ಇದೆ ಒಳಗೆ ಸ್ವಲ್ಪ, ಇನ್ನು ಫುಲ್ ಇನ್ನು MLA ಆಗಿಲ್ವಲ್ಲ, ಅದು ಇನ್ನೂ ಇನ್ಹಿಬಿಷನ್ ಹೋಗಿಲ್ಲ ನನಗೆ. ಮೇ ಬಿ ಫ್ಯೂಚರ್ ಅಲ್ಲಿ ಸೂಟು ಗೀಟು ಬಿಟ್ಬಿಟ್ಟು ಒಂದು ವೈಟ್ ಕುರ್ತಾ ಹಾಕೊಂಡು ಎಲ್ಲ ಕಡೆಗೆ. ನಿಮ್ಮ ಆಸೆ ಪ್ರಕಾರ? ಅಲ್ಲ, ನನ್ನ ಕೇಳಿದ್ರೆ ಅದೆಲ್ಲ ಬೇಕಾಗಿಲ್ಲ, ಹೀಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಒಂದು ಮಾತು ಹೇಳಿದ್ರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡಿದ್ರು. ಎಲ್ಲ ಶೂದ್ರು ಕೂಡ ಡ್ರೆಸ್ ಸೆನ್ಸ್ ಚೆನ್ನಾಗಿರ್ಬೇಕು, ಸೂಟ್ ಹಾಕೊಂಡು ಓಡಾಡಬೇಕು ಅಂತ ಹೇಳಿದ್ರಿ. ಅದೇ ರೀತಿ ಇದ್ದಾಗ ನೀವು ಈಗ ಏನಿದ್ದೀರೋ ಅದೇ ರೀತಿ ಕಂಟಿನ್ಯೂ ಆದ್ರೆ ನಿಮ್ಮ ಐಡೆಂಟಿಟಿ ಇರುತ್ತೆ ಅಂತ ಹೇಳಿಬಿಟ್ಟು, ನೆಕ್ಸ್ಟ್ ನೀವು ವೈಟ್ ಅಂಡ್ ವೈಟ್ ಆದ್ರೆ ನೀವು ಕೂಡ ನೆಕ್ಸ್ಟ್ ಪೊಲಿಟಿಷಿಯನ್ ಆಗ್ತಿದ್ರಿ. ಅದ್ರಲ್ಲಿ ಏನ್ ಚೇಂಜಸ್ ಇರುತ್ತೆ ಅಂತ? ಅಲ್ಲ, ಇದರಲ್ಲಿ ಈಗ ಹಳ್ಳಿಗಳಿಗೆ ಹೋದಾಗ ನಮ್ಮ ಜನ ಈ ಸ್ವಲ್ಪ ಹಿಂಗ್ ಮೇಲೆ ಕೆಳಗೆ ನೋಡ್ತಾರೆ, ಸೂಟ್ ಗೀಟ್ ಹಾಕೊಂಡು ಹೋದಾಗ.
ನಮ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಸೋಷಿಯಲ್ ರಿಯಾಲಿಟಿ. ಮತ್ತೆ ಅಲ್ಲಿಗೆ ಮತ್ತೆ ಅಲ್ಲಿಗೆ ನಾನು ಅಂತ ಕಡೆ ಇರೋದಕ್ಕೆ ಬಹಳ ಇಷ್ಟಪಡ್ತೀನಿ ನಾನು. ರೈಟ್, ಈ ಗ್ರಾಸ್ ರೂಟ್ ಲೆವೆಲ್, ಗ್ರೌಂಡ್ ಲೆವೆಲ್ ಅಲ್ಲಿ ಓಡಾಡೋದಕ್ಕೆ. ಸೊ ಐ ಥಿಂಕ್ ನಾವು ಅಲ್ಲಿ ಏನು ಒಂದು ವೈಬ್ ಇರ್ತದೆ, ಜನಗಳ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಹಂಗಿರ್ಬೇಕಾಗುತ್ತೆ. ಇನ್ಫ್ಯಾಕ್ಟ್ ನನಗೆ ಜೀನ್ಸ್ ಹಾಕ್ಬೇಡಿ ಅಂತ ಹೇಳ್ತಾರೆ ನನಗೆ. ನನ್ ಜೀನ್ಸ್ ಹಾಕೋದು ಯಾಕೆ ಅಂತಂದ್ರೆ ಯಾಕೆ ಹಾಕ್ಬಾರ್ದು, 10-15 ದಿನ ಒಂದೇ ಪ್ಯಾಂಟ್ ಹಾಕೊಂಡು ಓಡಾಡ್ಬೋದು. ನಿಜ, ಸತ್ಯ ಸತ್ಯ. ನನಗೆ ಅದು ಹಂಗೇನೆ 2-3 ಜೀನ್ಸ್ ಪ್ಯಾಂಟ್ ಈ ಇದ್ದಾವೆ. ಸತ್ಯ ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಂಗಾಗಿ ನನ್ ಜೀನ್ಸ್ ಹಾಕೊಳ್ಳೋದು ನಾನು. ಈ ಬೇರೆ ಆಗ್ಬಿಟ್ರೆ ಅಲ್ಲಿ ಎಲ್ಲೋ ಚೆಲ್ಕೊಂಡ್ಬಿಡ್ತೀವಿ, ಸಾರು, ಕಾಫಿನೋ, ಟೀನೋ. ಇದು ಜೀನ್ಸ್ ಪ್ಯಾಂಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತದೆ. ಹಂಗಾಗಿ ತಟ್ ಅಂತ ಹಾಕೊಂಡು ಕಂಫರ್ಟಬಲ್ ಅಷ್ಟೇನೆ. ಇದೇನೋ ನಾನು ಯೂತ್ ಅಂತ ತೋರ್ಸ್ಕೊಳ್ಳೋದಕ್ಕೂ ಹಂಗೇನೆಲ್ಲ, ಇದು ವೆರಿ ಮಚ್ ಕಂಫರ್ಟಬಲ್. ಸೊ ಹಂಗಾಗಿ ಈ ಜೀನ್ಸ್ ಪ್ಯಾಂಟ್ ಬಹಳ ಹೇಳ್ತಾರೆ, ಜೀನ್ಸ್ ಪ್ಯಾಂಟ್ ಹಾಕೋಬೇಡ್ರಿ ಅಂತ, ಕುತ್ಕೋಬೇಡ್ರಿ ಅಂತಂದು. ಟ್ರೈ ಮಾಡಿದೀನಿ ಬಿಳಿ ಪ್ಯಾಂಟ್ ಹಾಕೊಳ್ಳೋದಕ್ಕೆ. ಬಿಳಿ ಪ್ಯಾಂಟ್ ಹಾಕೊಂಡ್ರೆ ಅದು ಇನ್ನೂ ಮಿರರ್ ನೋಡ್ಕೊಂಡ ತಕ್ಷಣ ಸರಿ ಅನ್ಸಲ್ಲ. ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅದು 1-2 ಕಡೆ ಹಾಕೊಂಡು ಹೋಗಿದ್ದೀನಿ. ಆ ಫೋಟೋ ನೋಡಿ ನನಗೆ ಒಂಥರ ಅನ್ಸ್ತದೆ. ಬಟ್ ಈಗ ರಾಹುಲ್ ಗಾಂಧಿ ಅವರು ಕೂಡ ಕಂಪ್ಲೀಟ್ ಆಗಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ. ಅವರು ಕೂಡ ಹಿಂದೆ ವೈಟ್ ಅಲ್ಲಿ ಕಾಣಿಸ್ಕೊತಾ ಇದ್ರು, ಈಗ ಟಿ ಶರ್ಟ್ ಹಾಕ್ತಿದ್ದಾರೆ, ಜೀನ್ಸ್ ಹಾಕೊಂಡ್ ಬರ್ತಿದ್ದಾರೆ. ಅವರು ಕೂಡ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ರು ಅಂತ ಅವ್ರಿಗೂ ಮೇ ಬಿ ಅನ್ಸಿರ್ಬೇಕಾ ಅಂತ. ರಾಹುಲ್ ಗಾಂಧಿ ಕರೆದ್ಬಿಟ್ಟು ಕೇಳಿ ಯಾಕೆ ಅಂತ. ಅವ್ರ ಒಂಥರ ರೆಬೆಲ್ ಆಟಿಟ್ಯೂಡ್. ಇವಾಗ ಏನ್ ಅನಿಸ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರನ್ನ ನೋಡ್ತಾ ಇದಾರೆ? ಈ ನಾನು ತುಂಬಾ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಆಲ್ಮೋಸ್ಟ್ ಒಂದು ಎಲೆಕ್ಷನ್ ನಿಂತರಿ, ತುಂಬಾ ವರ್ಷಗಳಿಂದ IAS ಮಾಡ್ಕೊಂಡು ಬಂದು 3 ಅಟೆಂಪ್ಟ್ಸ್ ಆಗಿ ಮತ್ತೆ ಒಂದು ಇಂಟರ್ವ್ಯೂ ಆಯಿತು. ತುಂಬಾ ಎಕ್ಸ್ಪೀರಿಯನ್ಸ್ ಅಲ್ಲಿ, ಈ ಕಳೆದ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ರಾಹುಲ್ ಗಾಂಧಿ ಅಂದ್ರೆ 2004ರಿಂದ ರಾಹುಲ್ ಗಾಂಧಿ ಎಂಟ್ರಿ, ಆಗಿನ ರಾಹುಲ್ ಗಾಂಧಿಗೆ ಈಗಿನ ರಾಹುಲ್ ಗಾಂಧಿ ಏನ್ ಅನಿಸ್ತಾ ಇದೆ? ಯಾಕಂದ್ರೆ ನಾನು ಯಂಗ್ಸ್ಟರ್ ಆಗಿ ಕೇಳೋದಾದ್ರೆ, ಯಂಗ್ ಜನರೇಷನ್ ಆ ರೀತಿ ಮಾತನಾಡೋದಾದ್ರೆ ಏನ್ ಅನಿಸ್ತಾ ಇದೆ ರಾಹುಲ್ ಗಾಂಧಿ ಅವರನ್ನ ನೋಡ್ತಾರ? ಅವ್ರಲ್ಲ ಅದೃಷ್ಟವಂತರು ಅಂತ. ಅವರಿಗೆ 15-20 ವರ್ಷ ಟೈಮ್ ಸಿಗ್ತದೆ ಇಮೇಜ್ ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ರಿಸೋರ್ಸಸ್. ಅದೃಷ್ಟವಂತರು ಅಂತ ಅನ್ಸುತ್ತೆ ಅಷ್ಟೇ. ಅದೃಷ್ಟವಂತರು ಅಂತ ಅನ್ಸುತ್ತೆ, ಇನ್ನೇನು ಅನ್ಸಲ್ಲ. ಯಾಕಂತಂದ್ರೆ ಈಗ ಈ ಚೇಂಜ್ ಆಗಿದೆ ಡೆಫಿನೆಟ್ಲಿ, ಇಲ್ಲ ಅಂತಂದಲ್ಲ. ಅವರು ಮಾತಲ್ಲಿ ಚೇಂಜ್ ಆಗಿದೆ, ಆಟಿಟ್ಯೂಡ್ ಅಲ್ಲಿ ಚೇಂಜ್ ಆಗಿದೆ. ಬಟ್ ಅದೆಲ್ಲ ಐ ಡೋಂಟ್ ವಾಂಟ್ ಟು ರಿಯಲಿ ಕಮೆಂಟ್ ಆನ್ ದಟ್. ಬಟ್ ನಾನು ಯೋಚನೆ ಮಾಡೋ ಆಂಗಲ್ ಏನು ಅಂತಂದ್ರೆ, ಅವರಿಗೆ ನಂಬರ್ ಆಫ್ ಆಪರ್ಚುನಿಟಿ ಸಿಗುತ್ತೆ ಅವರು ಬೆಳೆಯೋದಿಕ್ಕೆ, ಕಲಿಯೋದಿಕ್ಕೆ. ರೈಟ್, ನನ್ನ ದೃಷ್ಟಿ ನೆಟ್ಟರದ ಅಲ್ಲಿ ಆ ಕಡೆ. ಹೆಂಗ್ ಆದ್ರು ಅನ್ನೋದಕ್ಕಿಂತ ಯಾಕೆ ಆದ್ರು ಅನ್ನೋದು ಇಂಪಾರ್ಟೆಂಟ್. ಯಾಕೆ ಅವ್ರಿಗೆ ಮಲ್ಟಿಪಲ್ ಚಾನ್ಸಸ್ ಸಿಗುತ್ತೆ ಅನ್ನೋದು. ನಾನು ಆಗ್ಲೇ ಅದ್ರ ಬಗ್ಗೆ ಮಾತಾಡಿದೆ. ಫ್ಯಾಮಿಲಿ ಪಾಲಿಟಿಕ್ಸ್, ಡೈನಾಸ್ಟಿಕ್ ಪಾಲಿಟಿಕ್ಸ್. ಸೊ ದಟ್ ಈಸ್ ಮೈ ಬೇಸಿಕ್ ಕನ್ಸರ್ನ್. ಆಮೇಲೆ ಈ ನಾನ್ ಪವರ್ಫುಲ್, ಹೈ ಕಮಾಂಡ್ ಕಲ್ಚರ್, ನಾನು ಹೇಳ್ದಂಗೆ ಆಗ್ಬೇಕು.